ಇಗೋ, ನನ್ನ ತಾಯಿ, ನನ್ನ ತಮ್ಮಂದಿರು, ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂದು ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಸುಮಧುರವಾದ ನಾಮದಲ್ಲಿ ನಿಮ್ಮನ್ನು ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ಮಾರ್ಕನು ಬರೆದ ಸುವಾರ್ತೆಯ 3ನೇ ಅಧ್ಯಾಯದ 1ನೇ ವಚನದಿಂದ 4ನೇ ಅಧ್ಯಾಯದ 2ನೇ ವಚನದವರೆಗೆ ಮಾಡಿದ ಧ್ಯಾನವನ್ನು ವೀಕ್ಷಿಸಿ ಅದರ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂದು ನಾನು ನಂಬುತ್ತೇನೆ. ದೇವರ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯೂ ತಾಯಿಯೂ ಆಗಬೇಕು ಎಂಬುದಾಗಿ ಹೇಳುವುದರ ಮೂಲಕ ಹೊಸ ಸಂಬಂಧವನ್ನು ನಮಗೆ ಕಳಿಸಿಕೊಟ್ಟಿರುವುದನ್ನು ನಾವು ತಿಳಿದುಕೊಂಡೆವು. ಇಂದು ನಾವು ಮಾರ್ಕನ ಸುವಾರ್ತೆಯ 4ನೇ ಅಧ್ಯಾಯದ 3ನೇ ವಚನದಿಂದ 5ನೇ ಅಧ್ಯಾಯದ 8ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಈಗ ಅನೇಕ ಜನರು ಸಮುದ್ರದ ಬಳಿಯಲ್ಲಿ ಆತನು ಉಪದೇಶ ಮಾಡುವುದನ್ನು ಕೇಳಲು ಕೂತಿದ್ದಾರೆ ಮತ್ತು ಆತನು ಈಗ ಏನು ಉಪದೇಶ ಮಾಡಲಿರುವನು ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಿಯರೇ, ಇಂದಿನ ಕಾರ್ಯಕ್ರಮದ ಮೂಲಕ ನಾವು ಆಲಿಸಲಿರುವ ಬೋಧನೆಯು ನಮ್ಮ ಆತ್ಮಿಕ ಜೀವಿತವನ್ನು ಬಲಪಡಿಸಲಿ ಮತ್ತು ಆತನ ಚಿತ್ತಕ್ಕೆ ಒಪ್ಪುವಂಥ ರೀತಿಯಲ್ಲಿ ಮುನ್ನಡೆಸಲಿ ಎಂಬ ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ. ಒಳ್ಳೆಯ ಬೋಧಕನಾಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ದೇವರ ವಾಕ್ಯಗಳ ಧ್ಯಾನದಲ್ಲಿ ನಾವು ಕಲಿತ ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಂಡು ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳುವ ಹಾಗೆ ಆತನ ಬಲವನ್ನು ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 3ನೇ ವಚನದಿಂದ 7ನೇ ವಚನದವರೆಗೆ ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದುಬಿಟ್ಟವು. ಬೇರೆ ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟದ್ದರಿಂದ ಅವು ಫಲ ಕೊಡಲಿಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಬೀಜ ಬಿದ್ದ 3 ರೀತಿಯ ಸ್ಥಳಗಳನ್ನು ನಾವು ಕಾಣುತ್ತೇವೆ. ಇದು ರಕ್ಷಿಸಲ್ಪಡದವರ ಸಂಕೇತವಾಗಿದೆ. ಅವರು ಸುವಾರ್ತೆಯನ್ನು ಅಂಗೀಕರಿಸುವುದಿಲ್ಲ. ಅವರ ಜೀವಿತಗಳು ಪಕ್ಷಿಗಳು ಬೀಜಗಳನ್ನು ತಿಂದು ಹಾಕಿದ ದಾರಿಯ ಮಗ್ಗುಲಿನಂತೆ ಇರುತ್ತದೆ. ಸೈತಾನನು ವಾಕ್ಯವನ್ನು ಕೂಡಲೇ ತೆಗೆದು ಬಿಡುತ್ತಾನೆ. ಇತರ ಕೆಲವರು ಬಂಡೆಯ ನೆಲದಂತೆ ಇರುತ್ತಾರೆ. ಸೂರ್ಯನ ಬಿಸಿಲು ಬಿದ್ದಾಗ ಅಂಥ ಗಿಡಗಳು ಬಾಡಿ ಹೋಗುತ್ತವೆ, ಯಾಕಂದರೆ ಅವುಗಳ ಬುಡದಲ್ಲಿ ಮಣ್ಣು ಇರುವುದಿಲ್ಲ. ಇನ್ನು ಕೆಲವು ಮುಳ್ಳುಗಿಡಗಳಲ್ಲಿ ಬೀಜ ಮೊಳಕೆಯಾದರೂ ಮುಳ್ಳುಗಳು ಅವುಗಳನ್ನು ಅಡಗಿಸಿ ಬಿಡುತ್ತವೆ. ಪ್ರಿಯರೇ, ಇನ್ನೂ ಒಂದು ನೆಲೆಯಿದೆ, ಅದು ಒಳ್ಳೆಯ ನೆಲವೂ ಆಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನೋಡೋಣ. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲ ಕೊಟ್ಟವು ಎಂದು ಹೇಳಿ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 4ರಲ್ಲಿ 1 ಪಾಲಿನಷ್ಟು ಬೀಜಗಳು ಮಾತ್ರ ಒಳ್ಳೆಯ ನೆಲದಲ್ಲಿ ಬಿದ್ದವು. ಇದು ವಾಕ್ಯವನ್ನು ಅಂಗೀಕರಿಸಿ ರಕ್ಷಣೆ ಹೊಂದಿದವರನ್ನು ಸೂಚಿಸುತ್ತದೆ. ಆದರೆ ಫಲ ಬರುವ ರೀತಿ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ಕೆಲವು 30ರಷ್ಟು, ಕೆಲವು 60ರಷ್ಟು, ಇನ್ನು ಕೆಲವು 100ರಷ್ಟು. ಪ್ರೀತಿಯುಳ್ಳ ದೇವಜನರೇ, ಕರ್ತನಾದ ಯೇಸು ಗೆತ್ಸೇಮನೆ ತೋಟಕ್ಕೆ ಹೋಗುವ ಮೊದಲು ಮೇಲಂತಸ್ತಿನಲ್ಲಿ ಶಿಷ್ಯರೊಂದಿಗೆ ಮಾತನಾಡುವಾಗ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ ಎಂದು ಹೇಳಿದ್ದಾನೆ. ಬಳಿಕ ಅವರು ಫಲ ಕೊಡಬೇಕೆಂದು, ತುಂಬಾ ಫಲ, ಹೆಚ್ಚು ಫಲ ಕೊಡಬೇಕೆಂದು ಹೇಳಿದ್ದಾನೆ. ಪ್ರಿಯರೇ, ಇಲ್ಲಿ ಆತನು ಒಂದು ಎಚ್ಚರಿಕೆ ಸೂಚನೆಯನ್ನು ಕೊಡುತ್ತಾನೆ. ಅದು ಕೂಡು ರಸ್ತೆಗಳಲ್ಲಿ ಇರುವ ನೋಡಿ ಮುಂದುವರಿಯಿರಿ ಎಂಬ ಸೂಚನೆಯಂತೆ ಇದೆ. ಆದರೂ ಕೆಲವರ ಗಮನಕ್ಕೆ ಇದು ಬೀಳಲಿಲ್ಲವೆಂದು ನೋಡುತ್ತೇವೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 10ನೇ ವಚನದಿಂದ 12ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ. ಆತನು ಒಬ್ಬನೇ ಇದ್ದಾಗ ಆತನ ಹತ್ತಿರ ಇದ್ದವರು 12 ಮಂದಿ ಶಿಷ್ಯರ ಕೂಡ ಆ ಸಾಮ್ಯಗಳ ವಿಷಯದಲ್ಲಿ ಆತನನ್ನು ಕೇಳಿದರು. ಆತನು ಅವರಿಗೆ, ದೇವರ ರಾಜ್ಯದ ಗುಟ್ಟು ನಿಮಗೇ ಕೊಟ್ಟಿದೆ. ಹೊರಗಿನವರಿಗೆ ಎಲ್ಲವೂ ಸಾಮ್ಯದ ಮರೆಯಲ್ಲಿದೆ.
ಅವರು ಕಣ್ಣಿದ್ದು ನೋಡಿದರೂ ಕಾಣಬಾರದು, ಕಿವಿಯಿದ್ದು ಕೇಳಿದರೂ ತಿಳುಕೊಳ್ಳಬಾರದು. ಹಾಗೆ ಕಂಡು ತಿಳುಕೊಂಡರೆ ಅವರು ದೇವರ ಕಡೆಗೆ ತಿರುಗಿಕೊಂಡು ಪಾಪ ಕ್ಷಮೆಯನ್ನು ಹೊಂದಾರು ಎಂದು ಮರೆಮಾಡಲಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಸಾಮ್ಯಗಳನ್ನು ಕೆಲವರು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಅವರು ಆತನನ್ನು ಕೇಳಿದಾಗ ಆತನು ಈ ಅಸ್ಪಷ್ಟವಾದ ಮಾತುಗಳನ್ನು ಆಡುತ್ತಾನೆ. ನಿಮಗೆ ಸಹಾಯವಾಗಬಲ್ಲ ಒಂದು ವಿವರಣೆಯನ್ನು ಕೊಡುತ್ತೇನೆ. ಅದೇನೆಂದರೆ, ಇಲ್ಲಿಂದ ಮುಂದೆ ತನ್ನ ಸೇವೆಯ ಕೊನೆಯವರೆಗೂ ಯೇಸು ಸಾಮ್ಯರೂಪವಾಗಿ ಮಾತಾಡುತ್ತಾನೆ. ಇದು ಆಸಕ್ತಿಕರವಾಗಿದೆ. ಆತನ ವೈರಿಗಳು ಆತನ ಬೋಧನೆಯನ್ನು ತಿರಸ್ಕರಿಸಿದರು. ಜನರ ಗುಂಪು ಆತ್ಮಿಕ ಸತ್ಯಗಳಲ್ಲಿ ಆಸಕ್ತಿ ತೋರಿಸಲಿಲ್ಲ. ಅವರಿಗೆ ಆತನು ಮಾಡಿದ ಅದ್ಭುತ ಕಾರ್ಯಗಳಲ್ಲಿ ಮಾತ್ರ ಆಸಕ್ತಿ ಇತ್ತು ಹೊರತು ಅವುಗಳ ಆತ್ಮಿಕ ಅರ್ಥಗಳಲ್ಲಿ ಇರಲಿಲ್ಲ. ಈಗ ಅವರಲ್ಲಿ ಆಸಕ್ತಿ ಹುಟ್ಟಿಸುವುದಕ್ಕಾಗಿ ಆತನು ಸಾಮ್ಯಗಳನ್ನು ಉಪಯೋಗಿಸುತ್ತಾನೆ. ಆತನ ವೈರಿಗಳು ವಿರೋಧಿಸುವ ಪ್ರತಿಕ್ರಿಯೆ, ಜನರ ಗುಂಪುಗಳಲ್ಲಿದ್ದ ನಿರಾಸಕ್ತಿ ಹಾಗೂ ತಿಳಿದುಕೊಳ್ಳದ ಸ್ವಭಾವಗಳಿಂದಾಗಿ ಆತನು ಸಾಮ್ಯಗಳನ್ನು ಉಪಯೋಗಿಸುವ ವಿಧಾನವನ್ನು ಬದಲಾಯಿಸಬೇಕಾಯಿತು. ಇದರಿಂದಾಗಿ ನಿಜವಾದ ಹಸಿವೆ, ಬಾಯಾರಿಕೆಗಳಿದ್ದವರಿಗೆ ತೃಪ್ತಿಯಾಯಿತು. ಆತ್ಮಿಕ ಸತ್ಯ ತಿಳಿಯಬೇಕೆಂದು ಮನಸ್ಸಿದ್ದವರಿಗೆ ಅದು ದೊರಕಿತು. ಪ್ರಿಯರೇ, ದೇವರ ವಾಕ್ಯದಲ್ಲಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲೂ ಇದೇ ರೀತಿಯ ಯೋಚನೆಯನ್ನು ಕಾಣುತ್ತೇವೆ. ಪೌಲನು ಹೀಗೆ ಬರೆಯುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ, ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಆ ಆತ್ಮನು ಎಲ್ಲ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವನಾಗಿದ್ದಾನೆ ಎಂಬುದಾಗಿ. ಮುಂದುವರೆದು ನಾವು ನೋಡುತ್ತೇವೆ. ಅದರ 13 ಮತ್ತು 14ನೇ ವಚನದಲ್ಲಿ, ಇವುಗಳನ್ನು ಮಾನುಷ ಜ್ಞಾನವೂ ಕಲಿಸಿದ ಮಾತುಗಳಿಂದ ಹೇಳದೆ ದೇವರಾತ್ಮನೇ ಕಲಿಸಿಕೊಟ್ಟ ಮಾತುಗಳಿಂದ ಹೇಳಿ, ಆತ್ಮ ಸಂಬಂಧವಾದವುಗಳನ್ನು ಆತ್ಮನಿಗೆ ಯುಕ್ತವಾದ ರೀತಿಯಲ್ಲಿ ವಿವರಿಸುತ್ತೇನೆ. ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ. ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ. ಅವು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳಾಗಿರಲಾಗಿ ಅವನು ಅವುಗಳನ್ನು ಗ್ರಹಿಸಲಾರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇಲ್ಲಿ ಹೇಳಿದ ಸೂತ್ರವು ಅತಿ ವಿಶೇಷವಾದದ್ದು. ಅದು ಈಗಲೂ ಅನ್ವಯಿಸುವಂಥದ್ದಾಗಿದೆ. ಜನರು ಆತ್ಮೀಕ ಸತ್ಯಗಳನ್ನು ತಿಳಿದುಕೊಳ್ಳುವರಾಗುವಂತೆ ನಾವು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಿಸಬಹುದು. ಆದರೆ ಮೊದಲಾಗಿ ಅವರಲ್ಲಿ ತಿಳಿದುಕೊಳ್ಳಬೇಕೆಂಬ ಆಸಕ್ತಿ ಇರಬೇಕು. ಒಬ್ಬನು ತಿಳಿದುಕೊಳ್ಳುವ ಮನಸ್ಸುಳ್ಳವನಾಗಿದ್ದು ಅವನ ಹೃದಯವೂ ಕಣ್ಣುಗಳು ತೆರೆದಿದ್ದರೆ ಆಗ ದೇವರಾತ್ಮನು ವಿಶೇಷವಾದ ಆತ್ಮಿಕ ಸತ್ಯಗಳನ್ನು ಅವನ ಹೃದಯಕ್ಕೆ ತಿಳಿಸುತ್ತಾನೆ. ಆ ಸತ್ಯಗಳು ಆ ವ್ಯಕ್ತಿಗೆ ನಿಜವೂ ಜೀವವುಳ್ಳದ್ದೂ ಆಗಿರುವಂತೆ ಆತ್ಮನು ಮಾಡುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಕೆಲವೊಮ್ಮೆ ನಾವು ಹೇಳುತ್ತೇವೆ, ನೀನು ಕ್ರಿಸ್ತನನ್ನು ರಕ್ಷಕನನ್ನಾಗಿ ಅಂಗೀಕರಿಸದಿದ್ದರೆ ನಾಶವಾಗಿ ಹೋಗುತ್ತೀ ಎಂಬುದಾಗಿ. ಪ್ರಿಯರೇ, ಅದು ನಿಜವಾದ ಸತ್ಯವಲ್ಲ. ಸತ್ಯವೇನೆಂದರೆ ನೀನು ಈಗಾಗಲೇ ನಾಶನದವನಾಗಿರುತ್ತೀ. ದೇವರ ವಾಕ್ಯಕ್ಕೆ ನೀನು ತೋರಿಸುವ ಪ್ರತಿಕ್ರಿಯೆಯ ಮೇಲೆ ನೀನು ರಕ್ಷಿಸಲ್ಪಡುತ್ತೀಯೋ ಇಲ್ಲವೋ ಎಂಬುದು ತಿಳಿದು ಬರುತ್ತದೆ. ನೀನು ಆತನನ್ನು ರಕ್ಷಕನಾಗಿ ಅಂಗೀಕರಿಸುತ್ತೀಯೋ? ಪ್ರಿಯರೇ, ನಾವು ತೀರ್ಮಾನ ಮಾಡಬೇಕಾಗಿದೆ. ನಾವು ಆತನನ್ನು ರಕ್ಷಕನಾಗಿ ಅಂಗೀಕರಿಸಿದರೆ ನಿತ್ಯ ಜೀವ ನಾವು ಹೊಂದಿಕೊಳ್ಳುತ್ತೇವೆ. ಆತನನ್ನು ತಿರಸ್ಕರಿಸಿದರೆ ನಿತ್ಯ ನಾಶನಕ್ಕೆ ನಾವು ಹೋಗುತ್ತೇವೆ. ಕೆಲವರು ಹೇಳಬಹುದು, ಇದು ತತ್ವಗಳ ಲೋಕವನ್ನು ಪ್ರವೇಶಿಸಿದಂತೆ ಹೊರತು ನಿಜವಲ್ಲ. ಒಬ್ಬನೊಡನೆ ಮೂಢನಂಬಿಕೆಯ ಸಂಗತಿಯನ್ನು ಮಾಡಲು ಹೇಳಿದಂತಿದೆ, ಆದರೆ ವಾಸ್ತವದಲ್ಲಿ ಆಗಿಲ್ಲ ಎಂಬುದಾಗಿ. ಪ್ರಿಯರೇ, ಬಿತ್ತುವ ಬೀಜವು ದೇವರ ವಾಕ್ಯವಾಗಿದೆ. ನೀನು ಯಾವ ವಿಧದ ಮಣ್ಣಾಗಿದ್ದಿ? ಮುಳ್ಳುಗಳಿದ್ದ ಜಾಗವಾಗಿದ್ದೀಯೋ ಅಥವಾ ದಾರಿ ಮುಗ್ಗಲಾಗಿದ್ದೀಯೋ? ದೇವರ ವಾಕ್ಯವು ಒಳ್ಳೆಯ ನೆಲದ ಮೇಲೆ ಬೀಳುತ್ತದೋ? ಇದು ಪ್ರಾಮುಖ್ಯ ಸಂಗತಿಯಾಗಿದೆ. ಪ್ರಿಯರೇ, ನಾವೆಲ್ಲರೂ ನಾಶನ ಪಾತ್ರರಾಗಿದ್ದೇವೆ. ನಾವು ನಾಶನದಲ್ಲೇ ಇರುತ್ತೇವೆಯೋ ಅಥವಾ ರಕ್ಷಿಸಲ್ಪಡುತ್ತೇವೆಯೋ ಎಂಬುದು ದೇವರ ವಾಕ್ಯವನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದರ ಮೇಲೆ ಆಧಾರಗೊಂಡಿರುತ್ತದೆ. ಪ್ರಿಯರೇ, ಈಗ 20ನೇ ವಚನ ತನಕ ಆತನು ಈ ಸಾಮ್ಯದ ವಿವರಣೆಯನ್ನು ಕೊಡುತ್ತಾನೆ. ಪ್ರಿಯರೇ, ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 13ನೇ ವಚನದಿಂದ 20ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯಗಳ ಮುಖ್ಯಾಂಶಗಳ ನಾವು ನೋಡುವಾಗ, ಬಿತ್ತುವವನು ಮನುಷ್ಯಕುಮಾರನು, ಬೀಜವು ದೇವರ ವಾಕ್ಯವಾಗಿದೆ.
ದಾರಿಯ ಬದಿಯ ಪಕ್ಷಿಗಳು ಸೈತಾನನಿಗೆ ಸೂಚನೆ. ಕಲ್ಲು ಬಂಡೆಯ ಸ್ಥಳವೆಂದರೆ ಕಷ್ಟ ಹಿಂಸೆಗಳಿಂದಾಗಿ ದೇವರಿಂದ ದೂರವಾದವರು. ಇದು ಮಾಂಸಭಾವವಾಗಿದೆ. ಈ ದಿನಗಳಲ್ಲಿ ಅನೇಕರು ಮಾಂಸಭಾವದಿಂದಾಗಿ ದೇವರಿಂದ ದೂರವಾಗಿದ್ದಾರೆ. ಮುಳ್ಳಿನ ಗಿಡಗಳಿರುವ ಸ್ಥಳವೆಂದರೆ ಲೋಕದ ಸಂಗತಿಗಳಿಂದ ಆಕರ್ಷಿತರಾಗಿ ದೇವರಿಂದ ದೂರವಾಗುವವರು. ಲೋಕವು ಹೀಗೆಯೇ ಇರುತ್ತದೆ. ಈ ದಿನಗಳಲ್ಲಿ ಅನೇಕರು ಲೋಕದಾಶೆಯಿಂದಾಗಿ ದೇವರಿಂದ ದೂರವಾಗುತ್ತಾರೆ. ಒಳ್ಳೆಯ ನೆಲವೆಂದರೆ ದೇವರ ವಾಕ್ಯದಿಂದ ರಕ್ಷಣೆ ಹೊಂದಿದವರು. ಇವರು ಬೇರೆ ಬೇರೆ ಪ್ರಮಾಣದ ಫಲಗಳನ್ನು ಕೊಡುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಈ ಸಾಮ್ಯವು ನಿಜವಾದ ಕಾರ್ಯಗಳಿಂದ ಕೂಡಿದ್ದಾಗಿದೆ. ಈ ಸಾಮ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ನಾವು ಫಲಭರಿತವಾದ ಜೀವಿತವನ್ನು ಜೀವಿಸೋಣ. ಬನ್ನಿರಿ ಪ್ರಿಯರೇ, ಮುಂದುವರೆದು ನಾವು ದೀಪ ಮತ್ತು ಕೊಳಗ ಇದರ ವಿಚಾರದಲ್ಲಿ ದೇವವಾಕ್ಯದಲ್ಲಿ ಅನೇಕ ಗೂಢಾರ್ಥಗಳನ್ನು ತಿಳಿದುಕೊಳ್ಳೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 21 ಮತ್ತು 22ನೇ ವಚನಗಳು ನೋಡೋಣ. ಇದಲ್ಲದೆ ಆತನು ಅವರಿಗೆ, ದೀಪವನ್ನು ತಂದು ಕೊಳಗದೊಳಗಾಗಲಿ ಮಂಚದ ಕೆಳಗಾಗಲಿ ಇಡುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ. ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೀಪ ಹಾಗೂ ಅದರ ಕಾರ್ಯದ ಕುರಿತು ಇಲ್ಲಿ ಹೇಳಿಯದೆ. ಬೆಳಕು ಜವಾಬ್ದಾರಿಯನ್ನು ತರುತ್ತದೆ. ಸತ್ಯವನ್ನು ಹೊಂದಿದವನು ಕಾರ್ಯ ಮಾಡಲೇಬೇಕು. ನಮಗೆ ದೊರಕಿದ ಬೆಳಕಿನ ಪ್ರಮಾಣಕ್ಕೆ ತಕ್ಕಂತೆ ನಾವು ಜವಾಬ್ದಾರರಾಗಿರುತ್ತೇವೆ. ಮತ್ತು ಬೆಳಕು ಪ್ರಕಾಶಿಸುತ್ತದೆ. ಅದರ ಕಡೆಗಿನ ನಿನ್ನ ಪ್ರತಿಕ್ರಿಯೆ ಬಹು ಪ್ರಾಮುಖ್ಯವಾಗಿದೆ. ಸುವಾರ್ತೆಯ ಬೆಳಕು ನಮ್ಮ ಬಳಿ ಬರುವ ತನಕ ನಾವು ಕತ್ತಲಲ್ಲಿದ್ದೆವು. ಮಾನವನ ಬಲಹೀನತೆಯಿಂದಾಗಿ ಅಥವಾ ಅಜ್ಞಾನದಿಂದಾಗಿ ಅವನು ಪಾಪಿಯಾಗಿದ್ದಾನೆಂದು ನಾವು ಭಾವಿಸುತ್ತೇವೆ. ಆದರೆ ಪೌಲನು ಖಂಡಿತವಾಗಿ ಹೇಳುವುದೇನೆಂದರೆ, ರೋಮಾಪುರದಲ್ಲಿ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಮಾನವನು ದೇವರನ್ನು ತಿಳಿದಾಗಲೂ ಆತನನ್ನು ದೇವರೆಂದು ಸನ್ಮಾನಿಸದೇ ಹೋದ್ದರಿಂದ ಅವನು ತಿಳಿದು ಪಾಪಿಯಾಗಿದ್ದಾನೆ ಎಂದು. ಪ್ರಿಯರೇ, ನಾವೆಲ್ಲರೂ ಇಂತಹ ಪಾಪಿಗಳೇ ಆಗಿದ್ದೇವೆ. ನಮ್ಮ ಕಡೆಗೆ ಬರುವ ಬೆಳಕು ನಮಗೆ ಜವಾಬ್ದಾರಿಯನ್ನು ಕೊಡುತ್ತದೆ. ನಾವು ನಾಶವಾದವರು ಮತ್ತು ನಾವು ಬೆಳಕನ್ನು ಅಂಗೀಕರಿಸದಿದ್ದರೆ, ಅಂದರೆ ಕ್ರಿಸ್ತನನ್ನು ಅಂಗೀಕರಿಸದಿದ್ದರೆ ನಾವು ನಾಶನ ಪಾತ್ರರಾಗಿಯೇ ಉಳಿಯುತ್ತೇವೆ. ಮುಂದುವರೆದು ನಾವು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ನಂಬಿಕೆ ಎಂದರೆ ಅದು ಕಾರ್ಯ ಪ್ರವೃತ್ತವಾಗಿರಬೇಕು. ದೇವರು ಹೇಳಿದ್ದರ ಮೇಲೆ ಕಾರ್ಯ ಮಾಡಬೇಕು. ಇದು ಈ ದಿನಗಳಲ್ಲಿ ಎಷ್ಟು ಮುಖ್ಯವಾದದ್ದು. ನಾವು ಇದರಂತೆ ಜೀವಿಸಬೇಕು ಪ್ರಿಯರೇ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 26ರಿಂದ 29 ವಚನಗಳು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಇನ್ನು ಆತನು ಅವರಿಗೆ ಹೇಳಿದ್ದು, ಒಬ್ಬನು ಭೂಮಿಯಲ್ಲಿ ಬೀಜವನ್ನು ಹಾಕಿ ರಾತ್ರಿ ಮಲಗುತ್ತಾ ಹಗಲು ಎದ್ದಿರುತ್ತಾ ಇರಲು ಅವನಿಗೆ ತಿಳಿಯದ ರೀತಿಯಲ್ಲಿ ಆ ಬೀಜವು ಹುಟ್ಟಿ ಬೆಳೆಯುವುದು. ಇದರಂತೆ ದೇವರ ರಾಜ್ಯ ಭೂಮಿಯು ಮೊದಲು ಗರಿಯನ್ನು, ಆಮೇಲೆ ಹೂಡೆಯನ್ನು, ತರುವಾಯ ತೆನೆಯಲ್ಲಿ ತುಂಬಾ ಕಾಳನ್ನು ತನ್ನಷ್ಟಕ್ಕೆ ತಾನೇ ಹುಟ್ಟಿಸುತ್ತದೆ. ಆದರೆ ಫಲ ಮಾಗಿದ ಕೂಡಲೇ ಅವನು ಸುಗ್ಗಿ ಕಾಲ ಬಂತೆಂದು ಕೊಯ್ಯಿಸ್ತಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ಹೇಳಿದ ಹೊಸ ರೀತಿಯ ಒಂದು ಸಾಮ್ಯ ಇಲ್ಲಿದೆ ಮತ್ತು ಮಾರ್ಕನು ಮಾತ್ರವೇ ಇದನ್ನು ಬರೆದಿದ್ದಾನೆ. ಇದು ಇನ್ನೊಂದು ಚಟುವಟಿಕೆಯ ಸಾಮ್ಯವಾಗಿದೆ. ಅದು ದೇವರ ರಾಜ್ಯದ ಕುರಿತಾದದ್ದು. ದೇವರ ರಾಜ್ಯ ಹಾಗೂ ಪರಲೋಕ ರಾಜ್ಯ ಎಂಬ 2 ಶಬ್ದಗಳು ಆಗಾಗ ಉಪಯೋಗಿಸಲ್ಪಡುತ್ತಿವೆ. ಇಲ್ಲಿ ಅವೆರಡೂ ಒಂದೇ ಅರ್ಥ ಕೊಡುವಂಥವುಗಳಾಗಿವೆ, ಆದರೆ ನಿಜವಾಗಿ ಅವು ಸಮಾನವಲ್ಲ. ದೇವರ ರಾಜ್ಯವೆಂದರೆ ಇಡೀ ವಿಶ್ವವನ್ನು ಒಳಗೊಂಡ ಪದವಾಗಿದೆ. ಆದರೆ ಪರಲೋಕ ರಾಜ್ಯವೆಂದರೆ ಭೂಮಿಯ ಮೇಲಿನ ದೇವರ ಆಡಳಿತವಾಗಿರುತ್ತದೆ. ಇದು ದೇವರ ರಾಜ್ಯದೊಳಗಿನ ಅಂಶವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಬೀಜ ಬೆಳೆಯುವುದರ ಕುರಿತಾಗಿ ಯೇಸು ಹೇಳುತ್ತಿದ್ದಾನೆ. ಬೀಜದಲ್ಲಿ ಮೊಳಕೆ ಬಂದು ಗಿಡವಾಗಿ ಬೆಳೆಯುವುದರ ಬಳಿಕ ಫಲ ಫಲಿಸುವುದರ ಮರ್ಮ ನಮಗೆ ಈಗಲೂ ಪೂರ್ಣವಾಗಿ ತಿಳಿದಿಲ್ಲ. ಈಗಲೂ ಅದು ಒಂದು ಮರ್ಮವಾಗಿಯೇ ಇದೆ. ಈ ಸಾಮ್ಯವು ಇನ್ನೊಂದು ಚಟುವಟಿಕೆ ಸಹಿತವಾದದ್ದಾಗಿದೆ. ಚಿಕ್ಕ ಬೀಜದಿಂದ ಬೃಹತ್ ಓಕ್ ಮರಗಳು ಬೆಳೆಯುತ್ತವೆ ಎಂಬ ಮಾತು ಸತ್ಯವೇ ಆಗಿದೆ. ವಿಜ್ಞಾನವು ಈ ದಿವಸಗಳಲ್ಲಿ ಬಹಳ ಪ್ರಗತಿ ಸಾಧಿಸಿರುವುದಾದರೂ ಮಾನವನು ಈ ಮರ್ಮಕ್ಕೆ ಏನನ್ನೂ ಕೂಡಿಸಲಾಗುವುದಿಲ್ಲ. ಬನ್ನಿರಿ ಪ್ರಿಯರೇ, ಮುಂದುವರೆದ ನಾವು ಸಾಸಿವೆ ಕಾಳು ಎಂಬ ವಿಚಾರದಲ್ಲಿ ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ
30ನೇ ವಚನದಿಂದ 34ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಇನ್ನೂ ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವತಕ್ಕಾಗುತ್ತದೆ ಅಂದನು. ಕರ್ತನಲ್ಲಿ ಪ್ರಿಯರೇ, ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನೂ ಬಿಚ್ಚಿ ಹೇಳಿದನು. ಸಾಸಿವೆ ಆಹಾರವಲ್ಲ, ಸಾಂಬಾರ ವಸ್ತು. ಅದರಿಂದ ದೊಡ್ಡ ಮರವುಂಟಾಗುತ್ತದೆಂಬುದು ನೆನೆಸಲಾಗದ್ದು. ಕ್ರೈಸ್ತತ್ವವು ದೊಡ್ಡ ಸಂಘವಾಗಿ ಬೆಳೆಯುವುದನ್ನು ಇದು ಸೂಚಿಸುತ್ತದೆ. ದೊಡ್ಡ ದೇವಾಲಯ, ವಿಶೇಷ ಕಾರ್ಯಕ್ರಮಗಳು ಇವೆಲ್ಲವೂ ಮಾನವ ಶಕ್ತಿಯಿಂದ ನಿರ್ಮಿತವಾಗುತ್ತವೆ ಹೊರತು ಪವಿತ್ರಾತ್ಮನಿಂದಲ್ಲ. ಕೊಂಬೆಗಳಲ್ಲಿ ವಾಸಿಸುವ ಹಕ್ಕಿಗಳು ಕೂಡ ಒಳ್ಳೆಯವುಗಳಲ್ಲ, ಸೈತಾನನಿಗೆ ಅವು ಹೋಲಿಕೆಯಾಗಿವೆ. ಬನ್ನಿರಿ ಪ್ರಿಯರೇ, ಮುಂದುವರೆದ ನಾವು ಬಿರುಗಾಳಿಯನ್ನು ನಿಲ್ಲಿಸಿದ್ದು ಎಂಬುದರ ಬಗ್ಗೆ ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 35ನೇ ವಚನದಿಂದ 41ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಈ ಪರಿಚ್ಛೇದದ ಮುಖ್ಯಾಂಶಗಳು ನೋಡುವಾಗ ಅವರಿಗೆ ಭಯ ಉಂಟಾದದ್ದು ಯಾಕೆ ಗೊತ್ತಿದೆಯೋ? ಆತನು ಬಿರುಗಾಳಿಯನ್ನು ನಿಲ್ಲಿಸಿ ಶಾಂತಪಡಿಸಿದ್ದಕ್ಕೆ ಅಲ್ಲ, ಆದರೆ ಆತನು ನುಡಿದ ಕೂಡಲೇ ಇದಾಯಿತಲ್ಲ ಎಂಬುದಕ್ಕಾಗಿ. ಪೂರ್ಣ ಶಾಂತವಾಯಿತು, ಪಕ್ಕನೆ ಬಿರುಗಾಳಿ ನಿಂತು ಹೋಯಿತು. ಈ ಅದ್ಭುತ ಕಾರ್ಯವು ಎಷ್ಟು ವಿಶೇಷದ್ದಾಗಿದೆಂದರೆ ಅವರೆಲ್ಲರೂ ಭಯಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಒಂದು ಅದ್ಭುತವಾದ ಪಾಠ ನಾವು ಕಲಿಯುತ್ತೇವೆ. ನಾವು ಆತನಿಗೆ ಇನ್ನೂ ಸಮೀಪಸ್ಥರಾಗುವ ಹಾಗೆ ಮತ್ತು ಆತನನ್ನು ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುವ ಹಾಗೆ ಆತನು ನಮ್ಮನ್ನು ಜೀವಿತದ ಬಿರುಗಾಳಿಗಳ ನಡುವೆ ನಡೆಸುತ್ತಾನೆ. ಈ ಸಮಯದಲ್ಲಿ ನಾವು ಆತನನ್ನೇ ದೃಷ್ಟಿಸುವವರು ಆಗಿರಬೇಕು. ಪ್ರಿಯರೇ, ಇಲ್ಲಿಗೆ ದೇವರ ಕೃಪೆಯಿಂದ ಮಾರ್ಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಿಯರೇ, ಮುಂದುವರೆದು ಮಾರ್ಕನು ಬರೆದ ಸುವಾರ್ತೆಯ 5ನೇ ಅಧ್ಯಾಯ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯಾಂಶ ಗೆರಸೇನರ ಸೀಮೆಯಲ್ಲಿ ದೆವ್ವ ಹಿಡಿದವನು, ರಕ್ತ ಕುಸುಮ ರೋಗಿ, ಸತ್ತು ಹೋಗಿದ್ದ ಯಾಯೀರನ ಮಗಳನ್ನು ಎಬ್ಬಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಅಧ್ಯಾಯದಲ್ಲಿಯೂ 3 ಅದ್ಭುತ ಕಾರ್ಯಗಳನ್ನು ಹೇಳಲಾಗಿದೆ. ಅವು ಸರ್ವಶಕ್ತನಾದವನಿಂದ ಮಾತ್ರ ಸಾಧ್ಯವಾದವುಗಳು. ಆದ್ದರಿಂದಲೇ ಇದು ಒಂದು ವಿಶೇಷವಾದ ಅಧ್ಯಾಯವಾಗಿದೆ ಎಂದು ನಾನು ಹೇಳುತ್ತಿದ್ದೇನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿದು ಗೆರಸೇನರ ಸೀಮೆಯ ದೆವ್ವ ಹಿಡಿದವನು ಎಂಬುದರ ಬಗ್ಗೆ ಧ್ಯಾನ ಮಾಡಲಿದ್ದೇವೆ. ಆದ್ದರಿಂದ ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ: ಆಮೇಲೆ ಅವರು ಸಮುದ್ರದ ಆಚೆಯ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸಮುದ್ರದ ಆಚೆ ಬದಿಯಲ್ಲಿ ಯೇಸು ಅವರಿಗೆ ಬೋಧಿಸುತ್ತಾ ಸಾಮ್ಯಗಳನ್ನು ತಿಳಿಸಿದ್ದನು. ಆತನು ದಣಿದಿದ್ದರಿಂದ ಸಮುದ್ರವನ್ನು ದಾಟಿ ಈಚೆಗೆ ಬಂದನು. ಗೆರಸೇನರು ಗೆರಸೇನರ ಸೀಮೆಯ ನಿವಾಸಿಗಳಾಗಿದ್ದರು. ಇದು ಗಾದನ ಕುಲದವರಿಗೆ ಸ್ವಾಸ್ಥ್ಯವಾಗಿ ಕೊಡಲ್ಪಟ್ಟ ಪ್ರದೇಶವಾಗಿತ್ತು. ಅದು ಯೋರ್ದಾನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿತ್ತು. ಗಾದನು ಯೋರ್ದಾನಿನ ತಪ್ಪಾದ ಬದಿಯಲ್ಲಿ ಸ್ವಾಸ್ಥ್ಯವನ್ನಾರಿಸಿಕೊಂಡಿದ್ದನು. ಅವರೆಲ್ಲರೂ ಪೂರ್ವ ಭಾಗದಲ್ಲಿದ್ದುಕೊಂಡು ಹಂದಿಗಳನ್ನು ಸಾಕುತ್ತಿದ್ದರು. ನಾವು ದೇವರಿಂದ ದೂರ ಹೋಗಲು ತೊಡಗಿದಾಗ ಲೋಕವು ನಮ್ಮನ್ನು ಅಪ್ಪಿಕೊಳ್ಳುತ್ತದೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಪ್ರತಿದಿನವೂ ನಾವು ಜಾಗರೂಕರಾಗಿ ಜೀವಿಸಬೇಕಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವನು ಒಬ್ಬನು ಎಂದು ಹೇಳಿದ ಆತನ ಸ್ಥಿತಿಯನ್ನು ಗಮನಿಸಿ ಪಟ್ಟಿ ಮಾಡಿರಿ. ಅವನು ಒಬ್ಬ ಮನುಷ್ಯನಾಗಿದ್ದನು. ಅವನು ಬಹು ದುರಾವಸ್ಥೆಯಲ್ಲಿದ್ದನು. ಆದರೂ ಅವನೊಬ್ಬ ಮನುಷ್ಯನೇ. ಯೇಸು ಇದನ್ನೇ ಅಂದರೆ ಅವನನ್ನು ಒಬ್ಬ ಮನುಷ್ಯನನ್ನಾಗಿ ನೋಡಿದನು. ಅವನ ಸ್ಥಿತಿ ಎಂಥ ಭಯಂಕರವಾಗಿದ್ದರೂ ಅವನೊಳಗಿದ್ದ ಮನುಷ್ಯನನ್ನು ಯೇಸು ನೋಡಿದನು. ಅವನ ವರ್ತನೆ ನೋಡಿದಾಗ ಅವನೊಬ್ಬ ಬುದ್ಧಿಸೀಮಿತ ಕಳಕೊಂಡವನಂತಿದ್ದನು. ಅವನ ವಿಷಯವಾಗಿ ಹೇಳಿರುವುದನ್ನು ಮುಂದೆ ಗಮನಿಸಿರಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನದವರೆಗೆ ನೋಡಿಕೊಳ್ಳೋಣ.
ಅಲ್ಲಿ ಹೀಗೆ ಬರೆದದೆ, ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೆವ್ವದಿಂದ ಹಿಡಿಯಲ್ಪಟ್ಟ ಮನುಷ್ಯನ ಸ್ಥಿತಿ ಅತಿ ಭಯಂಕರವಾಗಿತ್ತು. ಅವನು ಸಮಾಧಿಯ ಸ್ಥಳಗಳಲ್ಲೇ ವಾಸ ಮಾಡುತ್ತಿದ್ದನು. ಅವನು ಅಲ್ಲೇ ಯಾವಾಗಲೂ ಇರುತ್ತಿದ್ದನು. ಸಮಾಧಿ ಎಂದರೆ ಅಶುದ್ಧವಾದ ಸ್ಥಳವಾಗಿದೆ. ಅಲ್ಲಿ ಸತ್ತವರು ಊಣಲ್ಪಟ್ಟಿರುತ್ತಾರೆ. ಕೆಲವೊಮ್ಮೆ ಶವಗಳು ತೆರೆದ ಸ್ಥಿತಿಯಲ್ಲಿರುತ್ತಿದ್ದವು. ಅವನು ಸಮಸ್ಥಿತಿಯಲ್ಲಿರುವ ಮನುಷ್ಯರ ಸಂಪರ್ಕದಲ್ಲಿರಲಿಲ್ಲ, ಆದರೆ ಸತ್ತವರ ನಡುವೆ ವಾಸಿಸುತ್ತಿದ್ದನು. ಮತ್ತಾಯನ ಪ್ರಕಾರ ಇಲ್ಲಿ ಇನ್ನೊಬ್ಬನಿದ್ದನು, ಆದರೆ ಮಾರ್ಕ, ಲೂಕರು ಇವನೊಬ್ಬನ ಕುರಿತು ಮಾತ್ರ ಹೇಳುತ್ತಾರೆ. ಆ ಇನ್ನೊಬ್ಬನಾಗಲಿ ಅಲ್ಲಿ ಸಮಾಧಿಯೊಳಗಿದ್ದ ಸತ್ತವರಾಗಲಿ ಇವನಿಗೆ ಸಹವರ್ತಿಗಳಾಗಿರಲಿಲ್ಲ. ಅವನು ಏಕಾಂಕಿಯಾಗಿದ್ದನು. ಆದರೂ ಅವನಲ್ಲಿ ಅತಿ ಮಾನುಷವಾದ ಶಕ್ತಿ ಇತ್ತೆಂದು ಬರೆದದೆ. ಅವನನ್ನು ಯಾರೂ ಕಟ್ಟಿಹಾಕಲು ಆಗಲಿಲ್ಲ. ಒಬ್ಬನಲ್ಲಿ ಇಂಥ ಅತಿ ಮಾನವ ಶಕ್ತಿ ಇದ್ದ ಮಾತ್ರಕ್ಕೆ ಅದು ದೇವರಿಂದಲೇ ಬಂತೆಂದು ಹೇಳಲಾಗುವುದಿಲ್ಲ. ಇದು ಒಂದು ವಿಶೇಷ ಉದಾಹರಣೆಯಾಗಿದೆ. ಅವನು ಕ್ರೂರಿಯಾಗಿದ್ದನು. ಯಾರೂ ಅವನನ್ನು ಹತೋಟಿಗೆ ತರಲು ಆಗಲಿಲ್ಲ. ಅವನ ಸ್ಥಿತಿ ಬಹು ಕರುಣಾಜನಕವಾಗಿತ್ತು. ಅವನು ತನಗೆ ತಾನೇ ಗಾಯ ಮಾಡಿಕೊಳ್ಳುತ್ತಿದ್ದನು. ಅವನ ಸ್ಥಿತಿ ಬಹು ಕನಿಕರ ಹುಟ್ಟಿಸುವಂತಾಗಿತ್ತು ಮತ್ತು ಮನುಷ್ಯ ದೃಷ್ಟಿಯಲ್ಲಿ ಅವನು ಸಹಾಯಹೀನ ವ್ಯಕ್ತಿಯಾಗಿದ್ದನು. ಅವನು ಸ್ವಸ್ಥ ಬುದ್ಧಿಯಿಲ್ಲದವನಾಗಿ ಆರ್ಭಡಿಸುತ್ತಾ ಇರುತ್ತಿದ್ದನು. ಎಂಥ ಭಯಂಕರವಾದ ಸ್ಥಿತಿಯಲ್ಲವೇ ಪ್ರಿಯರೇ? ಇದೆಲ್ಲವೂ ದೆವ್ವ ಪೀಡನೆಯಿಂದ ಆಗಿರುತ್ತದೆ. ಈ ದಿವಸಗಳಲ್ಲಿ ಕೂಡ ಅನೇಕರ ಜೀವಿತಗಳು ಇಂಥ ಸ್ಥಿತಿಯಲ್ಲಿ ಇದೆ. ಬನ್ನಿರಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಡಿಸಿ, ಯೇಸುವೇ, ಪರಾತ್ಮರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲಾ ದೆವ್ವ, ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೇಸುವನ್ನು ಆರಾಧಿಸಿದ್ದು ದೆವ್ವವಲ್ಲ, ಆ ಮನುಷ್ಯನೇ. ಅವನಿಗೆ ಯೇಸುವಿನ ಭಯವುಂಟಾಯಿತು. ಅವನಲ್ಲಿ 2 ವ್ಯಕ್ತಿತ್ವಗಳಿದ್ದವು. ಕೆಲವೊಮ್ಮೆ ಮನುಷ್ಯನು ಮಾತಾಡುತ್ತಿದ್ದನು, ಕೆಲವೊಮ್ಮೆ ದೆವ್ವ ಮಾತಾಡುತ್ತಿತ್ತು. ವಚನ 7ರಲ್ಲಿ ನನ್ನ ಗೊಡವೆ ನಿನಗೇಕೆ ಎಂಬ ಮಾತಿದೆ. ಅಂದರೆ ನನಗೂ ನಿನಗೂ ಸಾಮಾನ್ಯವಾದದ್ದು ಏನಿದೆ? ದೆವ್ವ ಪೀಡಿತನ ಈ ಸ್ಥಿತಿ ಎಂಥ ಕಠಿಣವಾದದ್ದು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತವನ್ನು ಯಾವಾಗಲೂ ದೇವವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷಿಸಿಕೊಳ್ಳಬೇಕು. ನಮ್ಮ ಸ್ಥಿತಿ ಏನಾಗಿದೆ? ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ಧ್ಯಾನದಲ್ಲಿ ನಮ್ಮ ಜೀವಿತವು ಒಳ್ಳೆಯ ಫಲವನ್ನು ಕೊಡುವ ಹಾಗೂ ಇತರರಿಗೆ ಬೆಳಕನ್ನು ಕೊಡುವ ಜೀವಿತವಾಗಬೇಕು ಎಂಬ ಸತ್ಯವನ್ನು ತಿಳಿದುಕೊಂಡೆವು. ಯೇಸು ಕ್ರಿಸ್ತನು ತನ್ನ ಬೋಧನೆಯಲ್ಲಿ ತಿಳಿಸಿದ ದೃಷ್ಟಾಂತಗಳನ್ನು ಮತ್ತು ಆತನ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸಿ ನಾವು ನಮ್ಮ ಜೀವಿತವನ್ನು ಆತನ ಹತೋಟಿಗೆ ಕೊಟ್ಟು ಆತ್ಮನ ಫಲಗಳನ್ನು ಕೊಡುತ್ತಾ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಆತನ ದಯೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ನಾವು ಮಾರ್ಕನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ 3ನೇ ವಚನದಿಂದ 5ನೇ ಅಧ್ಯಾಯದ 8ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಸಮುದ್ರದ ಬಳಿಯಲ್ಲಿ ಸೇರಿದ್ದ ಜನಸಮೂಹಕ್ಕೆ ಯೇಸು ಕ್ರಿಸ್ತನು ಬಿತ್ತುವನ ಸಾಮ್ಯವನ್ನು ಹೇಳಿರುವುದನ್ನು ತಿಳಿದುಕೊಂಡಿದ್ದೇವೆ. ಮುಂದೆ ಆತನು ದೀಪ ಮತ್ತು ಕೊಳಗದ ಕುರಿತು, ಬೆಳೆಯುವ ಬೀಜದ ಕುರಿತು, ಸಾಸಿವೆ ಕಾಳಿನ ಕುರಿತು ಸಾಮ್ಯ ರೂಪವಾಗಿ ಹೇಳಿದ ನಂತರ ಬಿರುಗಾಳಿಯನ್ನು ನಿಲ್ಲಿಸಿದ ಘಟನೆಯನ್ನು ನೋಡುತ್ತೇವೆ. ಯೇಸು ಕ್ರಿಸ್ತನು ಕೇವಲ ಬಾಯಿ ಮಾತಿನಿಂದ ಬಿರುಗಾಳಿಯನ್ನು ನಿಲ್ಲಿಸಿರುವುದನ್ನು ನೋಡಿ ಆತನ ಶಿಷ್ಯರು ಅತ್ಯಾಶ್ಚರ್ಯಪಡುವುದನ್ನು ನಾವು ನೋಡುತ್ತೇವೆ. ಇಂದು ಅದೇ ಯೇಸು ಕ್ರಿಸ್ತನು ನಮ್ಮ ಜೀವಿತಗಳಲ್ಲಿ ಕಂಡುಬರುವ ಬಿರುಗಾಳಿಯನ್ನು ಶಾಂತಗೊಳಿಸಲು ಶಕ್ತನಾಗಿದ್ದಾನೆ. ಇದು ನಮಗೆ ಖಂಡಿತವಾಗಿಯೂ ಧೈರ್ಯವನ್ನು, ನಿರೀಕ್ಷೆಯನ್ನು ಕೊಡುವಂಥದ್ದಾಗಿದೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನೀನು ನಮ್ಮ ಜೀವಿತದ ಒಡೆಯನು, ಯಜಮಾನನೂ ಆಗಿದ್ದುಕೊಂಡು
ನಾವು ಸಮಾಧಾನದ ಜೀವಿಸುವಂತೆ ನಮಗೆ ಸಹಾಯ ಮಾಡು. ಈ ಕೃಪಾ ಸಮಯದಲ್ಲಿ ಎಲ್ಲ ಯುವ ಜನರಿಗೋಸ್ಕರ ಬೇಡುತ್ತಾ ಇದ್ದೇವೆ ಸ್ವಾಮಿ. ದೇವರೇ, ಪ್ರತಿಯೊಬ್ಬೊಬ್ಬರನ್ನು ಕರುಣ ಮಾಡು. ಅವರಲ್ಲಿರುವಂಥ ಜ್ಞಾನಕ್ಕಾಗಿ, ಶಾರೀರಿಕವಾದ ಬಲ ಶಕ್ತಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಅದನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳುವಂತೆ ಅವರನ್ನು ಸಿದ್ಧಗೊಳಿಸು. ಮತ್ತು ಯಾರು ಸ್ವಾಮಿ ಅನೇಕ ರೀತಿಯ ಚಟಗಳಿಗೆ ಒಳಗಾಗಿ ನಿನ್ನಿಂದ ದೂರವಾಗಿದ್ದಾರೋ, ನಿರಾಶೆಯಲ್ಲಿದ್ದಾರೋ ಸ್ವಾಮಿ, ಅಂಥ ಒಂದೊಂದು ಪ್ರಾಣಗಳನ್ನು ಕರುಣಿಸು. ನೀನು ಅವರ ಸಂಗಡ ಮಾತನಾಡು, ಅವರನ್ನು ಬಲಪಡಿಸು, ನಿರೀಕ್ಷೆಯ ಜೀವಿತಕ್ಕೆ ನಡೆಸಿ ಸುಂದರವಾದ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯಗಳು ಅವರಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಆತ್ಮನ ಬಲದಲ್ಲಿ ಅವರು ಜೀವಿಸ ಕೃಪೆ ಕೊಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಜೀವವುಳ್ಳ ವಾಕ್ಯಗಳು ನಮ್ಮ ಸಂಗಡ ಮಾತನಾಡಿ ಬಲಪಡಿಸಿ ನಡೆಸಿದೆಯಲ್ಲವೇ? ಆದುದರಿಂದ ದಿನಾಲು ವಾಕ್ಯಭರಿತರಾಗಿ ಜೀವಿಸೋಣ. ಇತರರನ್ನು ದೇವರ ಬಳಿಗೆ ಕರೆತರೋಣ. ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡುವುದನ್ನು ಮರೆಯಬೇಡಿರಿ. ತಿರುಗಿ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಭೇಟಿಯಾಗೋಣ. ವಂದನೆಗಳು.